ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ವೈರಾಗ್ಯವೈಯಾತ್ಯ ಸುವಾಕ್ತ್ವಪೂರ್ವಕೈಃ ಯುಕ್ತೋ ಗುಣೈಃ ಪಾರಮಹಂಸ್ಯ ಭೂಷಣೈಃ ಜ್ಯೇಷ್ಠೋ ಯತಿರ್ಯೋ ಲಿಕುಚಾನ್ವಯೋ ಭವತ್ ತಂಭೂರಿ ಭಕ್ತಿಃ ಸ ಕದಾಚಿದಬ್ರವೀತ್. ಇಬ್ಬರ ಗುರುಗಳ ಶಿಷ್ಯರ ಮಧ್ಯದಲ್ಲಿ ನಡೀತಾ ಇರತಕ್ಕಂತಹ ಆ ಚರ್ಚೆ, ವಿನೋದದ ಚರ್ಚೆ. ಅದರ ಮಧ್ಯದಲ್ಲಿ ಗುರುಗಳಿಗೆ ತಾವು ಶ್ರೀಮದ್ ಆಚಾರ್ಯರನ್ನು ಕುರಿತು ಹೇಳ್ತಾರೆ, ನೀವೇ ಭಾಷ್ಯವನ್ನು ರಚನೆ ಮಾಡಿ ಅಂತ. ಆ ಭಾಷ್ಯವನ್ನು ರಚನೆ ಮಾಡಿ ಅಂತ ಗುರುಗಳು ಹೇಳಿದ್ದು ಆ ಅಂಶವನ್ನು ಮಾತ್ರ, ಅವರಿಗಿರುವ ಕೋಪ ಇರ್ಬೋದು, ಮತ್ತೊಂದಿರ್ಬೋದು, ಇದು ಯಾವುದನ್ನು ತಾವು ತಗೊಳ್ಳದೆ ಬರೀ ಭಾಷ್ಯ ರಚನೆ ಮಾಡಿ ಅನ್ನೋ ಒಂದೇ ಒಂದು ಅಂಶವನ್ನು ಮಾತ್ರ ಗಮನದಲ್ಲಿಟ್ಕೊಂಡು, ಹಾಗಾದರೆ ನನಗಿನ್ನು ಗುರುಗಳ ಆಜ್ಞೆ ಆಗಿದೆ, ನಾನಿನ್ನು ಭಾಷ್ಯ ರಚನೆ ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರು ಸಿದ್ಧರಾಗ್ತಾರೆ. ತಾವು ಸಿದ್ಧರಾದಾಗ ಇನ್ನೊಂದು ಪ್ರಸಂಗ ನಡೆಯುತ್ತೆ. ಅವಾಗಲೇ ಆ ಪ್ರಸಂಗ ಮುಗಿಯತ್ತಲ್ಲಿಗೆ, ಅವರಿಬ್ಬರ ಮಾತುಕತೆ ಅಲ್ಲಿಗೆ, ಭಾಷ್ಯ ನೀವೇ ರಚನೆ ಮಾಡಿ ಅನ್ನುವ ಪ್ರಸಂಗ ಮುಗಿದ ಮೇಲೆ, ಅದಾದ ಮೇಲೆ ಇನ್ನೊಂದು ಪ್ರಸಂಗ ನಡೆಯುತ್ತೆ. ಅದನ್ನು ಹೇಳ್ತಾರೆ, ವೈರಾಗ್ಯ ವೈಯಾತ್ಯ ಸುವಾಕ್ತ್ವ ಪೂರ್ವಕೈಹಿ ಯುಕ್ತೋ ಗುಣೈ ಪಾರಮಹಂಸ್ಯ ಭೂಷಣೈಹಿ. ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಶ್ರೀಮದ್ ಆಚಾರ್ಯರಿಗಿಂತ ಮುಂಚೆ ಇನ್ನೂ ಕೆಲವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ರು ಅನ್ನೋ ಅಂಶ ಇಲ್ಲಿ ಗೊತ್ತಾಗುತ್ತೆ. ಇನ್ನೂ ಕೆಲವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ರು. ಅಲ್ಲ, ಸನ್ಯಾಸಾಶ್ರಮವನ್ನು ಹಾಗೆಲ್ಲ ಇನ್ನೊಂದು ಸ್ವಲ್ಪ ಜನ ಅವರಿಂದಲೇ ಸ್ವೀಕಾರ ಮಾಡಿದ್ರ ಅಂದರೆ ಹೌದು. ಯಾಕೆಂದರೆ ಹಿಂದೆ ಅದು ಬಂದಿತ್ತು, ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ ಅಂತ ಹೇಳಿದ ಹಾಗೆ, ಯಾವಾಗ ಒಬ್ಬ ವ್ಯಕ್ತಿಗೆ ಸಂಸಾರ ನನಗಿನ್ನು ಸಾಕಾಗಿದೆ, ಇಲ್ಲಿ ನಾನು ಏನು ಸಾಧನೆಯನ್ನು ಕಾಣ್ತಾ ಇಲ್ಲ, ಬರೀ ಪ್ರತಿನಿತ್ಯ ಮಾಡಿದ ಹಾಗೇ ಜೀವನ, ಚರ್ವಿತ ಚರ್ವಣ, ದಿನ ಏನಿದೆಯೋ ಬೆಳಗ್ಗೆಯಿಂದ ರಾತ್ರಿ ತನಕ ಇವತ್ತೇನು ಮಾಡಿದ್ನೋ ನಾಳೆಯೂ ಬೆಳಗ್ಗೆಯಿಂದ ರಾತ್ರಿ ತನಕ ಅದನ್ನೇ ಮಾಡ್ತಾ ಇದ್ದೀನಿ, ಅಷ್ಟೇ ಬಿಟ್ಟರೆ ಮತ್ಯಾವ ವ್ಯತ್ಯಾಸವೂ ಇಲ್ಲ ಅಂತ ಕಾಣಿಸಿ ಪರಿಪೂರ್ಣವಾದ ವೈರಾಗ್ಯವನ್ನು ಪಡ್ಕೊಂಡ ವ್ಯಕ್ತಿ ತಾನು ಸಂಸಾರದಲ್ಲೇ ಉಳಿಯೋ ಹಾಗಿಲ್ಲ. ಅವನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡೋದು ಉತ್ತಮ ಅಂತ ಅದು ಶ್ರುತಿಗಳಲ್ಲೆಲ್ಲ ಹೇಳಿದ್ದಾರೆ ಅನ್ನುವ ಕಾರಣಕ್ಕೆ ವೈರಾಗ್ಯ ಬಂದ ವ್ಯಕ್ತಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಇಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಆಚಾರ್ಯರಿಗಿಂತ ಮುಂಚೆ ಇನ್ನೂ ಕೆಲವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ರು. ಅವರೆಲ್ಲ ಹೇಗಿದ್ರು ಅಂದರೆ ಅವರಿಗೆ ಒಳ್ಳೆ ವೈರಾಗ್ಯ, ಅದನ್ನೇ ಹೇಳ್ತಾರೆ ಅವರು. ವೈರಾಗ್ಯ ವೈಯಾತ್ಯ ಸುವಾಕ್ತ್ವ ಪೂರ್ವಕಹಿ. ಅವರಿಗೆ ಮೊದಲಿದ್ದದ್ದೇ ವೈರಾಗ್ಯ. ಯಾಕೆಂದ್ರೆ ಅದು ಇಲ್ಲದೆ ಸನ್ಯಾಸಾಶ್ರಮವನ್ನು ತಗೊಂಡ್ರೆ ಅದು ಬಹಳ ವ್ಯರ್ಥ. ಅದು ವೈರಾಗ್ಯವೇ ಇಲ್ಲ, ಯಾವುದೋ ಹಠಕ್ಕೋಸ್ಕರ ಅಥವಾ ಇನ್ಯಾವುದಕ್ಕೋ ಬೇರೆ ಯಾವುದಾದ್ರೂ ಆಸೆ ಆಮಿಷಗಳಿಗೋಸ್ಕರವಾಗಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರೆ ಅದು ಸನ್ಯಾಸ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದು ರಾಜಕೀಯದ ರೀತಿಯಲ್ಲಾಗುತ್ತೆ. ಸ್ಥಾನದ ಆಸೆಗೋಸ್ಕರವಾಗಿ ನಾನು ಏನನ್ನು ಮಾಡಲಿಕ್ಕೆ ಸಿದ್ಧ, ನಾನೊಂದು ಎತ್ತರದ ಸ್ಥಾನದಲ್ಲಿ ಇರಬೇಕು, ನನಗೊಂದು ಇಷ್ಟು ಜನ ನನ್ನನ್ನು ನೋಡಿ ನನಗೊಂದಿಷ್ಟು ನಮಸ್ಕಾರ ಮಾಡಬೇಕು, ಇಷ್ಟೇ ಉದ್ದೇಶ ಹೊರತು ವೈರಾಗ್ಯ ಅದು ಉದ್ದೇಶ ಅಲ್ಲ ಅನ್ನುವ ಭಾವನೆ ಇದ್ದರೆ ಅದು ಸನ್ಯಾಸ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸನ್ಯಾಸಕ್ಕೆ ಪ್ರಧಾನವಾಗಿ ಬೇಕಾಗಿರೋದೇ ವೈರಾಗ್ಯ. ಅದನ್ನು ಪದೇ ಪದೇ ಮಧ್ವವಿಜಯದಲ್ಲಿ ಪದೇ ಪದೇ ಅದನ್ನು ನಿರೂಪಣೆ ಮಾಡ್ತಾರೆ. ಇಲ್ಲೂ ಅದನ್ನೇ ಮೊದಲಿಗೆ ಹೇಳ್ತಾ, ವೈರಾಗ್ಯ ವೈಯಾತ್ಯ ಸುವಾಕ್ತ್ವ ಪೂರ್ವಕೈಹಿ. ವೈರಾಗ್ಯ ಇತ್ತು, ಅಷ್ಟೇ ಅಲ್ಲ, ವೈರಾಗ್ಯ ಮಾತ್ರ ಇರಲಿಲ್ಲ, ಒಳ್ಳೆ ಮಾತಾಡ್ತಿದ್ರಂತೆ. ಅವರಿಗೆ ಒಳ್ಳೆಯ ದಿಟ್ಟತನ, ಅಂದರೆ ಯಾರಿಗೂ ಹೆದರಿಕೆ ಇಲ್ಲ. ಸನ್ಯಾಸ ತಗೊಂಡ ಮೇಲೆ ಯಾರಿಗೂ ಹೆದರುವ ಅವಶ್ಯಕತೆಯೇ ಇಲ್ಲ. ಅಂದರೆ ಯಾರೋ ಬರ್ತಾರೆ, ನನಗೇನೋ ಮಾಡ್ತಾರೆ, ನನಗೆ ಭಯ, ಇಂಥ ಪ್ರಸಂಗವೇ ಇಲ್ಲ. ಯಾಕೆಂದರೆ ಎಲ್ಲವನ್ನ ಬಿಟ್ಟಿರ್ತಾರೆ. ಎಲ್ಲವನ್ನ ಬಿಡೋದು ಅಂತ ಹೇಳಿದ್ರೆ ಬರೀ ಲೌಕಿಕವಾಗಿ ಹೊರಗಡೆ ಪ್ರಪಂಚದಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಸನ್ಯಾಸಾಶ್ರಮ ಸ್ವೀಕಾರ ಮಾಡೋದು ಅಂತ ಅಷ್ಟೇ ಅರ್ಥ ಅಲ್ಲ. ತಮ್ಮ ಒಳಗಡೆ ಇರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಭಯ ಈ ಎಲ್ಲವನ್ನೂ ಕೂಡ ಬಿಡಬೇಕು. ಯಾಕೆಂದರೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವನು ಪರಮಾತ್ಮ, ಅವನು ಸದಾ ನಮ್ಮನ್ನು ರಕ್ಷಿಸ್ತಾನೆ. ಹಾಗಾಗಿ ನಾನು ಯಾರಿಗೂ ಹೆದರುವ ಪ್ರಸಂಗವೇ ಇಲ್ಲ. ಈ ದಿಟ್ಟತನ ಇದು ಸನ್ಯಾಸಿಗಳಲ್ಲಿ ಕಾಣುತ್ತೆ. ಅವರು ತಮ್ಮ ರಕ್ಷಣೆಗೋಸ್ಕರವಾಗಿ ಮತ್ತೆ ಯಾರನ್ನು ಅಪೇಕ್ಷಿಸಿಕೊಂಡು ಹೋಗುವ ಪ್ರಸಂಗ ಅದೆಲ್ಲ ಬರೋದಿಲ್ಲ. ಅವರು ಏನಿದ್ರು ಭಗವಂತ ನಮ್ಮ ರಕ್ಷಕ ಅನ್ನುವ ಸ್ಥಿತಿಯಲ್ಲಿ ಇರಬೇಕು. ಆ ರೀತಿಯಲ್ಲೇ ಇದ್ರಂತೆ ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಮುಂಚೆನೇ ಸ್ವೀಕಾರ ಮಾಡಿರ್ತಕ್ಕಂಥ ಸನ್ಯಾಸಿಗಳು ಆ ಥರ ಇದ್ರಂಥವ್ರು. ಅವರು ಒಳ್ಳೆಯ ದಿಟ್ಟತನ, ಪರಮಾತ್ಮ ನಮ್ಮನ್ನು ರಕ್ಷಿಸ್ತಾನೆ ಅನ್ನುವ ದಾರ್ಢ್ಯ,
ಸುವಾಕ್ತ್ವ ಪೂರ್ವಕೈ, ಚೆನ್ನಾಗಿ ಮಾತಾಡ್ತಾ ಇದ್ರು. ಚೆನ್ನಾಗಿ ಮಾತಾಡೋದು ಅಂದರೆ ಹರಟೆ ಹೊಡೆಯೋದು ಅಂತ ಅರ್ಥ ಅಲ್ಲ, ಒಳ್ಳೆಯ ಭಗವದ್ ವಿಚಾರಗಳನ್ನು ಹೇಳ್ತಾ ಇದ್ರು. ತಮಗೆ ಆಗ ಆಚಾರ್ಯರು ಭಾಷ್ಯ ರಚನೆ ಮಾಡೋದಕ್ಕಿಂತ ಮುಂಚೆ ಎಷ್ಟು ತಮಗೆ ಗೊತ್ತಿತ್ತೋ ತಮ್ಮ ಯೋಗ್ಯತಾನುಸಾರ ತಾವೇನು ಪರಮಾತ್ಮನ ಬಗ್ಗೆ ತಿಳ್ಕೊಂಡಿದ್ರು ಅಷ್ಟನ್ನು 10 ಜನರ ಮುಂದೆ ಹೇಳ್ತಾ ಇದ್ರು. ಯಾಕೆಂದ್ರೆ ಅದನ್ನು ಹೇಳ್ತಾರೆ, ಬಿದೋ ಅಭಿಧಾನಂ. ಸನ್ಯಾಸಿಗಳ ಕೆಲಸ ಏನಂದ್ರೆ ತಾವೇನು ತಿಳಿದಿದ್ದಾರೆ ಅದನ್ನು ಹೇಳಬೇಕು, ಇಲ್ವಾ ತಾವಂತೂ ನಿರಂತರ ಶ್ರವಣ ಮಾಡ್ತಾ ಇರಬೇಕು. ಇದು ಬಹಳ ಮುಖ್ಯ. ಸನ್ಯಾಸಿಗಳಿಗೆ ಇದು ದೊಡ್ಡ ಕರ್ತವ್ಯ ಅಂತ ಹೇಳ್ತಾರೆ. ಏನಂದ್ರೆ ನಿರಂತರ ಪಾಠ ಪ್ರವಚನವನ್ನ ಮಾಡ್ತಾನೆ ಇರಬೇಕು. ಅದನ್ನು ಯಾವತ್ತಿಗೂ ಸನ್ಯಾಸಿಗಳು ಬಿಡೋ ಹಾಗೆ ಇಲ್ಲ. ಪ್ರತಿನಿತ್ಯ ತಾವು ತಮಗೇನು ತಿಳಿದಿರುವ ವಿಷಯ ಇದೆ ಅದರ ಪಾಠವನ್ನ ಮಾಡ್ತಾನೆ ಇರಬೇಕು. ಅಥವಾ ತಮಗೆ ಗೊತ್ತಿಲ್ಲ ಇನ್ನೂ ಕೂಡ ಅಧ್ಯಯನ ಮಾಡಬೇಕು ಅಂತಿದ್ರೆ ತಾವು ಯಾವುದಾದ್ರೂ ಅವರಿಗಿಂತ ಉತ್ತಮ ಗುರುಗಳಲ್ಲಿ ಅಧ್ಯಯನ ಮಾಡ್ತಾ ಇರಬೇಕು. ಒಂದು ಅಧ್ಯಯನ ಮಾಡಬೇಕು, ಇಲ್ಲ ಶಿಷ್ಯರಿಗೆ ಪಾಠ ಮಾಡಬೇಕು. ಇದನ್ನ ಬಿಡೋ ಹಾಗೆ ಇಲ್ಲ ಸನ್ಯಾಸಿಗಳು. ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಸನ್ಯಾಸಿಗಳು ಇದರಿಂದ ದೂರ ಆಗಲೇಬಾರದು. ಅಲ್ಲ, ಈ ಕಲಿಯುಗದಂತಹ ಪ್ರಸಂಗದಲ್ಲೂ ಅಂಥ ವ್ಯಕ್ತಿಗಳನ್ನು ಕಾಣ್ತೀವ ಅಂದರೆ ಇದ್ರೂ ಅಂಥವರು ನಾವೆಲ್ಲ ನೋಡಿದ್ದೀವಿ ಕೂಡ. ಆ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದರ ಜೀವನ ಹೀಗೆ ಇದ್ದದ್ದು. ವೈರಾಗ್ಯ ವೈಯಾಕ್ತ್ಯ ಸುವಾಕ್ತ್ವ ಪೂರ್ವಕೈಹಿ, ಒಳ್ಳೆಯ ವೈರಾಗ್ಯ ಮತ್ತು ದಿಟ್ಟತನ. ತಮಗೆ ರಕ್ಷಕರು ಅಂದರೆ ಅದು ಭಗವಂತ ಮಾತ್ರ ಅಂತ ತಮ್ಮ ಜೀವನವನ್ನು ನಡೆಸಿದವರು. ಅಷ್ಟೇ ಅಲ್ಲ, ನಿರಂತರ ಒಳ್ಳೆಯ ಮಾತು, ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಹೇಳ್ತಿದ್ರು. ಅಷ್ಟೇ ಅಲ್ಲದೆ ಒಂದೂ ದಿನ ಪಾಠವನ್ನು ತಪ್ಪಿಸೇ ಇಲ್ಲ ಅವರ ಜೀವನದಲ್ಲಿ. ಯಾರಿಗಾದರೂ ಪಾಠ, ಅವರ ಶಿಷ್ಯರಿಗೆ ನಿರಂತರವಾಗಿ ಪಾಠ ಮಾಡ್ತಾನೆ ಇದ್ದರೆ ಹೊರತು ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ತಮ್ಮ ಕೊನೆಯ ಗಳಿಗೆಯ ತನಕವೂ ಕೂಡ ಪಾಠವನ್ನು ಮಾಡೋದನ್ನು ಬಿಡಲೇ ಇಲ್ಲ. ಈಗಿನ ಕಾಲದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅವರೊಬ್ಬರೇ ನೋಡಿದ ವ್ಯಕ್ತಿಗಳು ಅಂದರೆ ಅವರೊಬ್ಬರನ್ನೇ ಈ ಥರ ತಮ್ಮ ಜೀವನವನ್ನು ಕಳೆದಿರತಕ್ಕಂಥವರು. ಇದು ಸನ್ಯಾಸಿಗಳಿಗೆ ಬಹಳ ಪ್ರಧಾನವಾದದ್ದು ಕೂಡ. ಈ ರೀತಿಯಲ್ಲೇ ಜೀವನ ಕಳಿಬೇಕು. ಆ ಥರ ಆ ಜ್ಯೇಷ್ಠ ಯತಿಗಳು ತಮ್ಮ ಜೀವನವನ್ನು ಕಳೀತಾ ಇದ್ರು. ಅಷ್ಟೇ ಅಲ್ಲ, ಯುಕ್ತೋ ಗುಣೈ ಪಾರಮಹಂಸ ಭೂಷಣೈ, ಮತ್ತೆ ಸನ್ಯಾಸಿಗಳಿಗೆ ಆಗಿರ್ತಕ್ಕಂಥ ಕೆಲವೊಂದು ಯೋಗ್ಯ ಗುಣಗಳಿರುತ್ತೆ. ನಿರಂತರ ಜಪ ಮಾಡ್ತಾ ಇರಬೇಕು, ಬೆಳಗ್ಗೆ ಬೇಗ ಎದ್ದು ಈ ಥರದ ಕೆಲವೊಂದು ನಿತ್ಯಾನುಷ್ಠಾನಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಕೆಲಸಗಳಿರುತ್ತೆ. ಇದನ್ನೂ ಕೂಡ ಬಿಡದ ಹಾಗೆ, ಮತ್ತೆ ಒಳ್ಳೆಯ ವಂಶದಲ್ಲಿ ಬಂದಿದ್ರು ಅಂತ ಹೇಳ್ತಾರೆ. ಲಿಕುಚ ಅಂತ ಹಿಂದೆಯೂ ಆ ಶಬ್ದದ ಬಗ್ಗೆ ಬಂದಿತ್ತು. ಆ ಲಿಕುಚ ವಂಶದಲ್ಲಿ ಬಂದಿರತಕ್ಕಂಥವರು. ಪ್ರಸ್ತುತ ಇದರ ರಚನೆ ಮಾಡಿರ್ತಕ್ಕಂತಹ ನಾರಾಯಣ ಪಂಡಿತಾಚಾರ್ಯರದ್ದು ಕೂಡ ಅದೇ ಲಿಕುಚ ವಂಶ. ಆ ವಂಶದಲ್ಲೇ ಹಿಂದೆ ಬಂದಿರತಕ್ಕಂಥವರು ಆಚಾರ್ಯರಿಗಿಂತ ಮುಂಚೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರು. ಬಟ್ ಅದರ ಉದ್ದೇಶ ಏನು ಅಂದರೆ, ಅವರೇನು ಮಾಡಿದರು, ಅಚ್ಯುತ ಪ್ರೇಕ್ಷಾಚಾರ್ಯರು ಆ ಮಾತಾಡುವ ಮಧ್ಯದ ಪ್ರಸಂಗದಲ್ಲಿ ಹಾಗಾದರೆ ಭಾಷ್ಯವನ್ನು ನೀವೇ ರಚನೆ ಮಾಡಿ ಅಂತ ಹೇಳಿದ್ರು. ಆದರೆ ಇವರು ಅವರಿಗಿಂತ ಜ್ಯೇಷ್ಠ ಯತಿಗಳು, ಶ್ರೀಮದ್ ಆಚಾರ್ಯರಿಗಿಂತ ಜ್ಯೇಷ್ಠ ಯತಿಗಳು, ಮುಂಚೆನೇ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದವರು ಆಗಿದ್ದರೂ ಕೂಡ ಅವರು ಆಚಾರ್ಯರ ಎದುರುಗಡೆ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನೀವು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೀರಿ, ನೀವು ನಮಗೆ ಅಷ್ಟು ದೊಡ್ಡ ಅನುಗ್ರಹವನ್ನು ಮಾಡಿ ಅಂತ ಅವ್ರು ಕೇಳ್ಕೊಳ್ತಾರೆ. ಜ್ಯೇಷ್ಠ ಯತಿಗಳಾಗಿದ್ದರೂ ಕೂಡ ತಾವು ಬಂದು ಆಚಾರ್ಯರ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ, ನೀವು ನಮಗೆ ಭಾಷ್ಯ ರಚನೆ ಮಾಡಿ ಕೊಡಲೇಬೇಕು, ಇಲ್ಲದೇ ಇದ್ದರೆ ಬಹಳ ಕಷ್ಟ ಇದೆ. ಅಲ್ಲಿಯ ತನಕ ಅವರು ಉಪನ್ಯಾಸಾದಿಗಳನ್ನು ಮಾಡ್ತಿದ್ರು, ಬ್ರಹ್ಮಸೂತ್ರಗಳಿಗೆ ಅರ್ಥವನ್ನು ಹೇಳ್ತಿದ್ರು. ಆದರೆ ಅವಾಗಲೇ ನೋಡಿದ ಹಾಗೆ ಬಹಳ ಪ್ರಭಾವ ಆ ಮಣಿಮಂತ ದೈತ್ಯ ರಚನೆ ಮಾಡಿದ ಭಾಷ್ಯದ ಪ್ರಭಾವ ಎಲ್ಲ ಕಡೆ ಹರಡಿತ್ತಾದ್ದರಿಂದ ನಿಜವಾದ ಅರ್ಥ ಯಾವುದು ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟ ಆಗ್ತಿತ್ತು. ಆ ಸಮಯದಲ್ಲಿ ಇವರು ಮಾಡಿದ ಪ್ರಾರ್ಥನೆಯಿಂದ ಆಚಾರ್ಯರ ಹತ್ರ ಇವರು ಬಂದು ಪ್ರಾರ್ಥನೆ ಮಾಡ್ತಾರೆ, ನೀವು ದಯಮಾಡಿ ನಮಗೆ ಭಾಷ್ಯವನ್ನು ರಚನೆ ಮಾಡಬೇಕು ಅಂತ ಅವರೂ ಕೂಡ ಬಂದು ಪ್ರಾರ್ಥನೆ ಮಾಡಿದರು. ಅಂದರೆ ಎಲ್ಲರಿಗೂ ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇದು ಬಹಳ ಅವಶ್ಯಕವಾಗಿರತಕ್ಕಂಥದ್ದಾಗಿತ್ತು. ಸನ್ಯಾಸಿಗಳಿಗೆ ಮಾತ್ರ ಅಂತಲ್ಲ, ಹಿಂದೆ ನೋಡಿದ ಹಾಗೆ ಗೃಹಸ್ಥಾಶ್ರಮಗಳಿಗೆ, ಬ್ರಹ್ಮಚಾರಿಗಳಿಗೆ, ಸನ್ಯಾಸಾಶ್ರಮದವರಿಗೆ, ವಾನಪ್ರಸ್ಥ, ಒಟ್ಟಿನಲ್ಲಿ ಆಗಿನ ಕಾಲದಲ್ಲಿ ಪ್ರಪಂಚದಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬ್ರಹ್ಮಸೂತ್ರಕ್ಕೆ ಸರಿಯಾದ ಭಾಷ್ಯದ ಅವಶ್ಯಕತೆ ಇತ್ತು. ಯಾಕೆಂದರೆ ಏನು ಅವಾಗಿನ ಭಾಷ್ಯವನ್ನು ಅಧ್ಯಯನ ಮಾಡಿದ್ರು ಅದು ಸರಿಯಲ್ಲ ಅಂತ ಓದಿದ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಾಗ್ತಾ ಇತ್ತು, ಇದು ಸರಿ ಇಲ್ಲ. ಅದ್ರ ಏನು ಮಾಡೋದು, ನಮಗೆ ನಿಜವಾದ್ದನ್ನು ಹೇಳುವ ಸಾಮರ್ಥ್ಯ ಇಲ್ಲ, ಹೇಳಿದ್ರೆ ಅದನ್ನು ಖಂಡಿಸ್ತಾರೆ. ಆದರೆ ಈ ಆಚಾರ್ಯರ ವಾಣಿ ಯಾವಾಗ ಬಂತೋ, ಜಗತ್ತಿಗೆ ಪ್ರಸಿದ್ಧಿ ಆಗ್ತಾ ಬಂತೋ, ಅವರ ಒಂದೊಂದು ಮಾತನ್ನು ಖಂಡಿಸ್ಲಿಕ್ಕೆ ಯಾರಿಂದಲೂ ಶಕ್ತಿ ಇಲ್ಲವೇ ಇಲ್ಲ. ಅದು ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ, ಅದನ್ನು ಯಾರಿಂದಲೂ ಖಂಡಿಸ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಮಾತು ಅವರದ್ದು. ಅವರಿಗೆ ಯಾವ ಭ್ರಮೆ ಇಲ್ಲ, ಯಾವ ಭ್ರಮೆಯೂ ಅವರಿಗಿಲ್ಲ. ಅದರಿಂದ ಅಂತಹ
ಮುಖ್ಯ ಪ್ರಾಣರ ಅವತಾರಭೂತರಾದ ಶ್ರೀಮದ್ ಆಚಾರ್ಯರು ರಚನೆ ಮಾಡುವ ಭಾಷ್ಯದ ಅವಶ್ಯಕತೆ ಅವತ್ತಿನ ದಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇತ್ತು. ಹಾಗಾಗಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡೋದು ಅಷ್ಟೇ ಅಲ್ಲ, ಅವರು ಇನ್ನೊಂದು ಒಳ್ಳೆ ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ವಿರೋಧಿ ವೇದಾಂತ ಕೃತಾಂತ ಸಂಪದಾಂ ಭಾಷ್ಯಾದಿಕಂ ಚೇದಿದಮಸ್ತು ಕಾಕ್ಷತಿ ಅಸ್ಮಭ್ಯಮಾಚಕ್ಷ್ವ ವಿಚಕ್ಷಣೋಚಿತಂ ಭಾವಂತು ಸೂತ್ರೋಪನಿಷದ್ವಿವಕ್ಷಿತಂ. ಅವ್ರು ಹೇಳ್ತಾರೆ, ನೋಡಿ, ಈಗಾಗಲೇ ಬ್ರಹ್ಮಸೂತ್ರಗಳಿಗೆಲ್ಲ ಭಾಷ್ಯ ಇದೆ, ನಿಜ ಭಾಷ್ಯ ಇದೆ, ಆದರೆ ಪ್ರಯೋಜನ ಇಲ್ಲ. ಆ ಭಾಷ್ಯದಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಆ ಭಾಷ್ಯ ಇದ್ದರೆ ನಮಗೇನು ಹಾನಿ? ಅವರು ಅದೇ ಪ್ರಶ್ನೆ ಮಾಡ್ತಾರೆ. ವಿರೋಧಿ ವೇದಾಂತ ಕೃತಾಂತ ಸಂಪದಾಂ ಭಾಷ್ಯಾದಿಕಂ ಚೇದಿತಮಸ್ತು ಕಾಕ್ಷತಿ. ಈಗಾಗಲೇ ಭಾಷ್ಯ ಇದೆಯಲ್ಲ, ಮತ್ತ್ಯಾಕೆ ನಾನು ರಚನೆ ಮಾಡಬೇಕು ಅಂತ ನೀವು ಹೇಳಬೇಡಿ. ಅವರು ಆ ಥರ ಹೇಳೋರಲ್ಲ. ಆದರೆ ಇವರೇ ಆ ಥರದ ಒಂದು ಪ್ರಶ್ನೆ ಮಾಡ್ಕೊಂಡು ಹೇಳ್ತಾರೆ, ಈಗಾಗಲೇ ಭಾಷ್ಯಗಳಿದೆ, ಗೊತ್ತು, ಮಣಿಮಂತ ದೈತ್ಯ ರಚನೆ ಮಾಡಿರುವ ಭಾಷ್ಯ ಇದೆ, ನಿಜ. ಆದರೆ ಆ ಭಾಷ್ಯ ಏನು ಪ್ರಯೋಜನಕ್ಕೆ ಬರುತ್ತೆ? ಬೇಕಾದಷ್ಟು ಪುಸ್ತಕಗಳು, ತಪ್ಪನ್ನು ಹೇಳುವ ರಾಶಿ ರಾಶಿ ಪುಸ್ತಕಗಳಿದೆ ಅಂತ ಮಾತ್ರಕ್ಕೆ ಅಯ್ಯೋ ಇದೆಯಲ್ಲಪ್ಪ ತಪ್ಪಾಗಿರೋ ಪುಸ್ತಕನೇ, ನಾನು ಯಾಕೆ ಮತ್ತೆ ಪುಸ್ತಕ ಬರೀತೀನಿ ಅಂತ ಯಾರೂ ಕೇಳೋದಿಲ್ಲ. ಆ ಪುಸ್ತಕದಿಂದ ಏನೂ ಪ್ರಯೋಜನ ಇಲ್ಲ. ತಪ್ಪಾದ ವಿಷಯದ ಪುಸ್ತಕ ಹೇಗೆ ಅಂದರೆ, ಖಾಲಿ ಹಾಳೆಯ ಪುಸ್ತಕಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಇದು ಖಾಲಿ ಹಾಳೆಗಳಿದೆ, ಇದನ್ನು ಯಾರಾದರೂ ಬೇರೆಯವರಾದರೂ ಉಪಯೋಗಿಸ್ಕೊಳ್ಬೋದು, ಅದು ಆ ಥರ ಉಪಯೋಗಕ್ಕೂ ಬರೋದಿಲ್ಲ. ಅದನ್ನು ಓದಿದ್ರೂ ಉಪಯೋಗ ಇಲ್ಲ. ಹಾಗೆ ಬಿಟ್ಟರೆ ಅದರಲ್ಲಿ ಬೇರೆ ಏನಾದ್ರು ಬರೆಯೋಣ ಅಂದರೆ ಅದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಖಾಲಿ ಹಾಳೆ ಪುಸ್ತಕ ಆದರೂ ತಪ್ಪು ತಪ್ಪು ಅರ್ಥ ಬರದ ಪುಸ್ತಕಕ್ಕಿಂತ ಶ್ರೇಷ್ಠ ಅನ್ನುವ ಅರ್ಥದಲ್ಲಿ ಇವರು ಹೇಳ್ತಾರೆ. ಈಗಾಗಲೇ ಭಾಷ್ಯ ಇದೆ, ಭಾಷ್ಯ ಇದೆ ಅಂದರೆ ಇದೆ, ಇದ್ರೇನು ಪ್ರಯೋಜನ? ಅದರಿಂದ ನಮಗೇನಾದರೂ ಗೊತ್ತಾಗ್ತಾ ಇದೆಯಾ? ಏನಾದರೂ ಒಳ್ಳೆಯ ಅರ್ಥ ಗೊತ್ತಾಗ್ತಾ ಇದೆಯಾ? ನೀವೇ ಅದನ್ನು ಪ್ರತಿಯೊಂದನ್ನು ಖಂಡನೆ ಮಾಡಿದ್ದೀರಿ. ಅಜ್ಞಾನ ಅಸಂಭವಾದೇವ ತನ್ಮತಮ ಅಪಾಕೃತಂ ಅಂತ ಅವರ ಮತದಲ್ಲಿ ಅಜ್ಞಾನವೇ ಇಲ್ಲ, ಅದೊಂದಿಲ್ಲ. ಅದರಿಂದಾಗ ಅವರ ಸಮಗ್ರ ಮತವೇ ನಿರಾಕರಣೆ ಮಾಡಿದಂಥ ಮಹಾನುಭಾವರು ನೀವು. ಅದರಿಂದ ಅದನ್ನು ನಾನು ಕೇಳಿದ್ದೇನೆ, ನಿಮ್ಮ ಉಪನ್ಯಾಸಗಳಲ್ಲಿ ಅದನ್ನು ಕೇಳಿದ್ದೀನಿ. ಆದ್ದರಿಂದ ಅವರ ಭಾಷ್ಯ ಇದೆ ಅಂತ ಅಂದ್ಕೊಂಡು ನೀವು ಭಾಷ್ಯ ರಚನೆ ಮಾಡದೇ ಇರಬೇಡಿ. ಅವರದಿದ್ದರೂ ಅದು ಪ್ರಯೋಜನಕ್ಕೆ ಇಲ್ಲದೇ ಇರುವಂತಹ ಭಾಷ್ಯ, ಅದು ಸುಮ್ಮನೆ ಇದೆ ಅಷ್ಟೇ, ಹೆಸರಿಗೆ ಅದೊಂದು ಭಾಷ್ಯ, ಹೆಸರಿನ ಭಾಷ್ಯ. ಹೇಗೆ ಅಂದರೆ, ಕೆಲವರು ಇವಾಗ ಅದು ಶ್ರುತಿ ಸ್ಮೃತಿಗಳಲ್ಲಿ ನೋಡುವಂಥ ವಿಷಯಗಳಾದರೆ, ಒಬ್ಬ ಬ್ರಾಹ್ಮಣ ಅಂತ ತಾನು ಹೆಸರಿಗಾದರೆ ಏನೂ ಪ್ರಯೋಜನ ಇಲ್ಲ. ಬ್ರಾಹ್ಮಣ ಅಂತ ಹೆಸರು, ಬರೀ ಹೆಸರು, ಅದರಿಂದ ಏನು ಕಳ್ಕೊಳ್ಬೇಕು? ಅದಕ್ಕೆ ಹೇಳ್ತಾರೆ, ಒಂದು ಶೋಕೇಶ್ನಲ್ಲೇ ಒಂದು ಗೊಂಬೆ ಇಟ್ಟಿರ್ತಾರೆ, ಆ ಗೊಂಬೆಗೂ ಜನಿವಾರ ಹಾಕಿರ್ತಾರೆ. ಅದನ್ನು ಯಾರ ಹತ್ರನಾರು ಕೇಳಿದರೆ ಇದೇನು ಗೊಂಬೆ ಅಂದರೆ ಬ್ರಾಹ್ಮಣ ಗೊಂಬೆ ಅಂತ ಕರೀತಾರೆ. ಆ ಬ್ರಾಹ್ಮಣ ಗೊಂಬೆಗೂ ಅನುಷ್ಠಾನ ರಹಿತನಾಗಿರ್ತಕ್ಕಂತಹ ಓಡಾಡುವ ಬ್ರಾಹ್ಮಣನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಅದಕ್ಕೂ ಜನಿವಾರ ಹಾಕಿದ್ದಾರೆ, ಇವನು ಹಾಕ್ಕೊಂಡಿದ್ದಾನೆ. ಅಷ್ಟೇ ಬಿಟ್ಟರೆ ಬ್ರಾಹ್ಮಣನಾಗಲಿಕ್ಕೆ ಮುಖ್ಯ ಬೇಕಾಗಿರ್ತಕ್ಕಂತಹ ಯಾವ ಜಪ ಅನುಷ್ಠಾನ ನಿತ್ಯಾನುಷ್ಠಾನ ಮಾಡಬೇಕು, ಭಗವಂತನ ಆರಾಧನೆಯನ್ನು ಯಾವಾಗಲೂ ಮಾಡಬೇಕು, ಇದ್ಯಾವುದು ಇಲ್ಲ ಅಂತಾದರೆ ಅವನೊಬ್ಬ ಬ್ರಾಹ್ಮಣ ಅಲ್ಲ. ಶೋಕೇಶಲ್ಲಿ ಇಟ್ಟಿರ್ತಕ್ಕಂತಹ ಗೊಂಬೆಗೂ ಇವನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಆ ಥರ ಇವತ್ತು ಜಗತ್ತಿನ ತುಂಬ ಹರಡಿರುವ ಈ ಭಾಷ್ಯಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಹೆಸರಷ್ಟೇ ಭಾಷ್ಯ, ಅದಕ್ಕೆ ಭಾಷ್ಯದ ಯಾವ ಒಂದೇ ಒಂದು ಗುಣಗಳು ಕೂಡ ಅದರ ಒಳಗಡೆ ಇಲ್ಲ. ಅದರಿಂದಾಗಿ ದಯಮಾಡಿ ನೀವು ಬ್ರಹ್ಮಸೂತ್ರಗಳಿಗೆ ಎಂಥ ಅರ್ಥ ಬರಿಬೇಕು ಅಂದರೆ, ಉಪನಿಷತ್ತುಗಳಿಗೆ ವಿವಕ್ಷಿತವಾಗಿರ್ತಕ್ಕಂತಹ ನಿಜವಾದ ಅಭಿಪ್ರಾಯ, ಉಪನಿಷತ್ತುಗಳಿಂದ ವಿವಕ್ಷಿತವಾಗಿರ್ತಕ್ಕಂಥ ಅಸ್ಮಭ್ಯಮಾಚಕ್ಷ್ವ ವಿಚಕ್ಷಣೋಚಿತಂ ಭಾವಂತು ಸೂತ್ರೋಪನಿಷದ್, ಸೂತ್ರೋ ಉಪನಿಷದ್ ವಿವಕ್ಷಿತಂ. ಉಪನಿಷತ್ತುಗಳಿಂದ ವಿವಕ್ಷಿತವಾಗಿರ್ತಕ್ಕಂಥ ಯಾವ ಅರ್ಥ ಇದೆ ಆ ಅರ್ಥವನ್ನು ನೀವು ನಮಗೆ ತಿಳಿಸ್ಕೊಡ್ಬೇಕೇ ಹೊರತು ಈ ಥರ ವ್ಯರ್ಥವಾಗಿ ಸುಮ್ಮನೆ ಭಾಷ್ಯದ ಹೆಸರಲ್ಲಿರುವ ಭಾಷ್ಯ ನಮಗೆ ಬೇಡ. ನಿಜವಾದ ಭಾಷ್ಯ ಲಕ್ಷಣೋಪೇತವಾಗಿರತಕ್ಕಂತಹ ಉಪನಿಷತ್ತಿನಿಂದ ಕೂಡಿರ್ತಕ್ಕಂತಹ ಪ್ರತಿಯೊಂದು ಮಾತಿಗೂ ಪ್ರಮಾಣ ಇರುವಂತಹ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬ್ರಹ್ಮಸೂತ್ರವನ್ನು ಬರೆದ ವೇದವ್ಯಾಸರಿಗೆ ಸಮ್ಮತವಾದಂತಹ, ಇದು ಬಹಳ ಪ್ರಧಾನವಾದ ಅಂಶ. ಯಾಕಂದರೆ ಅವರಿಗೆ ಪಾಪ ಅವರು ಸೂತ್ರ ಬರೆದ ಉದ್ದೇಶ, ಅವರಿಗೆ ನಾವು ಅರ್ಥ ಬರಿತೀವಿ ಅಂದರೆ ಅದು ಅವರಿಗೆ ಸಮ್ಮತವಾಗಿರಬೇಕು. ಹೌದು, ನಾನು ಈ ಸೂತ್ರ ಬರೆದಿದ್ದಕ್ಕೆ ಈ ಅರ್ಥ ಇದೆ ಅಂತ ಅವ್ರು ಹೇಳೋ ಹಾಗಿರಬೇಕು. ಅದನ್ನು ಬಿಟ್ಟು ಅವರಿಗೆ ಸಮ್ಮತಿ ಇಲ್ಲ ಅನ್ನೋದಾದರೆ ಆ ಸೂತ್ರಕ್ಕೆ ನಾವು ಮಾಡುವ ದೊಡ್ಡ ಅವಮಾನ. ಅದರಿಂದಾಗಿ ಲೌಕಿಕದಲ್ಲೂ ಹಾಗೆ, ನಮಗೆ ಶಾಲೆಗಳಲ್ಲಿ ಟೀಚರ್ ಏನು ಹೇಳ್ಕೊಡ್ತಾರೆ, ಉದಾಹರಣೆಗೆ 5+5 10 ಅಂತ ಹೇಳಿದರೆ ಇದು ಎಲ್ರಿಗೂ ಸಮ್ಮತಿ. ಇದನ್ನೇ ಹೇಳಿದ್ರೆ ಜಗತ್ತು ಒಪ್ಪತ್ತೆ, ಪಾಠ ಮಾಡಿದವರಿಗೂ ಇದರಿಂದ ಖುಷಿ ಆಗುತ್ತೆ. ಹೌದು, 5+5 10 ಅಂತ. ಅದನ್ನು ಬಿಟ್ಟು ಇಲ್ಲ ನಾನು ಕಲ್ತಿರೋದು 5+5 12 ಅದನ್ನೇ ಹೇಳ್ತೀನಿ ಅಂದರೆ ಜಗತ್ತು ತಿರಸ್ಕಾರ ಮಾಡುತ್ತೆ, ಪಾಠ ಹೇಳಿದವರು ತಿರಸ್ಕಾರ ಮಾಡ್ತಾರೆ. ಆ ಥರ ಸೂತ್ರ ಬರೆದ ವೇದವ್ಯಾಸರಿಗೂ ಸಮ್ಮತಿ ಇಲ್ಲದ, ಜಗತ್ತಿಗೂ ಸಮ್ಮತವಲ್ಲದ ಈ ಬ್ರಹ್ಮಸೂತ್ರಕ್ಕೆ ಬರೆದಿರುವ ಆ ಮಣಿಮಂತ್ರ ದೈತ್ಯನ ಭಾಷ್ಯ
ಅದಿದ್ದರೇನು ಇಲ್ಲದಿದ್ದರೇನು. ಅದರಿಂದಾಗಿ ನಮಗೆಲ್ಲ ಬೇಕಾಗುವಂತಹ ಸಕಲ ಜನರಿಗೆ ಉಪಕಾರ ಆಗುವ, ಪ್ರಧಾನವಾಗಿ ಸಜ್ಜನರಿಗೆ ಉಪಕಾರ ಆಗುವಂತಹ ವೇದವ್ಯಾಸ ದೇವರಿಗೆ ಸಮ್ಮತವಾದಂತಹ ಉಪನಿಷತ್ತುಗಳಿಂದ ಉಪನಿಷತ್ಗಳ ವಿವಕ್ಷಿತಾರ್ಥ ಭೂತವಾದಂತಹ ಆ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ದಯಮಾಡಿ ತಾವು ಬರ್ಕೊಡಬೇಕು ಅಂತ ಆ ಜ್ಯೇಷ್ಠ ಯತಿಗಳು ಪ್ರಾರ್ಥನೆಯನ್ನು ಮಾಡ್ತಾರೆ ಅನ್ನುವಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.